ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆ ವರಮಹಾಲಕ್ಷ್ಮಿ ಶುಕ್ರವಾರ ಬರುತ್ತೆ. ಅದರ ಇಂದಿನ ಮಂಗಳವಾರ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಅದು ಏನು ಅಂದರೆ ಮನೆಯಲ್ಲಿರುವ ದಾರಿದ್ರ್ಯ ಲಕ್ಷ್ಮಿಯನ್ನು ಹೊರಗಡೆ ಕಳಿಸ್ತಕ್ಕಂಥದ್ದು ಅಂತ. ಅವತ್ತೇ ಮಾಡಿದ್ರೆ ಭಾಳ ಶ್ರೇಯಸ್ಸು. ಹೇಗೆ ಅಂದರೆ ಸಮಭಾಗವಾಗಿ ಅರಿಶಿನ ಮತ್ತು ಕುಂಕುಮವನ್ನು ತಗೊಂಡು ಒಂದು ಅಂದಾಜು 50-50 ಗ್ರಾಮ್ 100-100 ಗ್ರಾಮ್ ಅಂತ ಅಂದ್ಕೋಬಹುದು. ಅದನ್ನು ಸಪ್ರೇಟು 2 ಉಂಡೆಗಳಾಗಿ ಅದನ್ನು ಕಲಿಸ್ಕೋಬೇಕು. ಉಂಡೆ ಮಾಡಿಕೊಂಡು ಒಂದು ಬಾಳೆ ಎಲೆ ಅಥವಾ ವಿಳ್ಯದೆಲೆಯಲ್ಲಿ ಅದನ್ನು ಇಟ್ಕೋಬೇಕು. ಅದನ್ನು ಇಟ್ಕೊಂಡು ದಾರಿದ್ರ್ಯ ಲಕ್ಷ್ಮಿಯನ್ನು ಅದಕ್ಕೆ ಆಹ್ವಾನ ಮಾಡ್ಕೋಬೇಕು. ಆಹ್ವಾನ ಮಾಡ್ಕೊಂಡು ಅದಕ್ಕೆ ಪುಳಿಯೋಗರೆಯನ್ನು ನೈವೇದ್ಯ ಮಾಡಬೇಕು. ಅದನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಲಕ್ಷ್ಮಿಯನ್ನು ಹೊರಗಡೆ ಹೋಗಲಿ ಅಂತೇಳಿ ಪೂಜೆಯನ್ನು ಮಾಡಿ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅರಿಶಿನ ಮತ್ತು ಕುಂಕುಮ ಮತ್ತು ಪುಳಿಯೋಗರೆ ನೈವೇದ್ಯ ಆಗಿರ್ತಕ್ಕಂಥ ಪುಳಿಯೋಗರೆಯನ್ನು ತೆಗೆದುಕೊಂಡು ಹೋಗಿ ಆ ಹೊರಗಡೆ ಒಂದು ಬಕೆಟನ್ನು ಇಟ್ಟು ಅದ್ರ ಒಳಗಡೆಗೆ ಅದನ್ನು ಕರಗಿಸ್ಬೇಕು. ಆ ನೀರನ್ನು ತೊಗೊಂಡೋಗಿ ತುಳಸಿ ಅಥವಾ ಕಲ್ಪವೃಕ್ಷದ ಗಿಡ ಅಂತ ಕರೀತಾರೆ, ಅಂದರೆ ಹರಳಿ ಮರ ಅಥವಾ ತೆಂಗಿನ ಮರಕ್ಕೆ ಅದನ್ನು ಹಾಕಬಹುದು. ಉಳಿದ ಪ್ರಸಾದವನ್ನು ಮನೆಯಲ್ಲಿರೋರೆಲ್ಲ ತಗೊಳ್ಬೋದು. ಆಗ ನಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾರೆ. ಅದಾದ ಮೇಲೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮಿಯ ಕಲಶವನ್ನು ಇಟ್ಟು ಮನೆಗೆ ಲಕ್ಷ್ಮಿಯನ್ನು ಕರೀರಿ. ಆ ಕರೆಯೋ ಸಂದರ್ಭದಲ್ಲಿ ಒಂದು ಸೇರನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ಬೆಲ್ಲವನ್ನು ಇಟ್ಟು ಕಲಶದಲ್ಲಿ ಲಕ್ಷ್ಮಿ ಆವಾಹಯಾಮಿ ಅಂತೇಳಿ ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹೊಸಲನ್ನು ಅದನ್ನು ಸೇರನ್ನು ಒದಸಿ ಒಳಗಡೆ ತೊಗೊಂಡು ಬಂದು ಅದನ್ನು ದೇವರ ಮನೇಲಿ ಇಟ್ಟು ಅದಕ್ಕೆ ವರಮಹಾಲಕ್ಷ್ಮಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಹೊರಗಡೆ ಹೋಗಿ ಲಕ್ಷ್ಮಿ ಸ್ಥಿರ ಆಗ್ತಾರೆ. ಅಂದರೆ ಮನೆಯಲ್ಲಿ ಲಕ್ಷ್ಮಿ ಉಳಿತಾರೆ. ಆಗ ನಿಮ್ಮ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಅದು ದಯಮಾಡಿ ಮಾಡಿ ಯಶಸ್ವಿಯಾಗಿ. ಅದ್ರ ಜೊತೆಗೆ ನೀವು ದಾರಿದ್ರ್ಯ ಲಕ್ಷ್ಮಿಯನ್ನು ಓಡಿಸ್ತಿರಲ್ಲ, ಅಂದರೆ ಕಳಿಸ್ತಿರಲ್ಲ ಹೊರಗಡೆಗೆ. ಆ ಮಂಗಳವಾರ ನಮ್ಮ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಯನ್ನು ಹೊರಗಡೆ ಇಟ್ಟಿರ್ತೀವಿ. ಅಲ್ಲಿ ಬಂದು ನೀವು ಅದಕ್ಕೊಂದು ಮಡ್ಲು ತುಂಬಿಸ್ಬೇಕು. ಅದಕ್ಕೊಂದು ಅಕ್ಕಿ, ಕೊಬ್ಬರಿ, ಬೆಲ್ಲ, ಅರಿಶಿನದ ಕೊನೆಯನ್ನು ಅಲ್ಲಿ ಕೊಟ್ಟು ಆ ಲಕ್ಷ್ಮಿಗೆ ನೀನು ನಮ್ಮ ಮನೆಗೆ ಶುಕ್ರವಾರ ಬಾ ಅಮ್ಮ ಅಂತೇಳಿ ಆ ಸ್ವಾಗತವನ್ನು ಮಾಡಿ ಹೋಗಿ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಅಷ್ಟೂ ನಿವಾರಣೆ ಆಗುತ್ತೆ. ದಯಮಾಡಿ ಇದನ್ನು ಮಾಡಿ.